ಮಿಥುನ ರಾಶಿಯವರಿಗೆ 2026 ಹೇಗಿರುತ್ತೆ ಮತ್ತೆ ಮಿಥುನ ರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳೇನು? ಮಿಥುನ ರಾಶಿಯವರು ಈ ವರ್ಷ ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತಾರೆ, ಅವರಿಗೆ ಅದೃಷ್ಟ ತರುವಂತಹ ವಿಚಾರಗಳೇನು, ಬಣ್ಣ ಹಾಗೂ ಸಂಖ್ಯೆ ಎಲ್ಲವನ್ನ ನೋಡೋದಾಯ್ತು ಅಂದ್ರೆ ಮೊದಲನೇದಾಗಿ ಮಿಥುನ ರಾಶಿಗೆ ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿರುವಂತಹ ವರ್ಷ ಅಂತ ಹೇಳ್ತೇನೆ. ಸ್ವಲ್ಪ ಕನ್ಫ್ಯೂಸ್ಡ್ ಇರುತ್ತೆ, ನಾನು ಅದು ಮಾಡ್ಲಾ ಇದು ಮಾಡ್ಲಾ, ಯಾವ ದಾರಿ ನನಗೆ ಸರಿ ಇರುತ್ತೆ, ಈ ತರ ಬಹಳಷ್ಟು ಕನ್ಫ್ಯೂಷನ್ ಇರುವಂತಹ ವರ್ಷ ಇದಾಗಿರೋದ್ರಿಂದ ನೀವು ಕೂತು ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಒಂದು ಸರಿಯಾದ ಡಿಸಿಷನ್ ಅನ್ನು ತಗೋದು ತುಂಬಾ ಮುಖ್ಯವಾಗುತ್ತೆ. 2025ಕ್ಕೆ ಹೋಲಿಸಿದ್ರೆ ಈ ವರ್ಷ ಒಂದಷ್ಟು ಜವಾಬ್ದಾರಿಗಳಂತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಜಾಸ್ತಿ ಆಗುತ್ತೆ. ಕೆರಿಯರ್ ನಲ್ಲಿ ಸ್ವಲ್ಪ ಏರಿಳಿತವನ್ನ ಕಂಡ್ಕೋಬಹುದು. ಒಂದಷ್ಟು ಲೇ ಆಫ್ ಗಳೆಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ಮಿಥುನ ರಾಶಿಯವರಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ನೀವು ನಿಮ್ಮ ಒಂದು ಬಾಸ್ ಅಥವಾ ಮ್ಯಾನೇಜರ್ ಜೊತೆ ಕನೆಕ್ಷನ್ ಯಾವ ರೀತಿ ಇಟ್ಕೊಂಡಿರ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರ್ಥಿಕ ಸ್ಥಿತಿ ಸ್ವಲ್ಪ ಸದೃಢವಾಗಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ ಕೈಲೇ ನೀವು ಏನೋ ಒಂದು ಭೋಗ ವಸ್ತುನೋ ಏನೊಂದು ಕಾರ್ ಪರ್ಚೇಸ್ ಮಾಡಿ ಅಥವಾ ಏನೋ ಒಂದು ಐಟಮ್ ಪರ್ಚೇಸ್ ಮಾಡಿ ಸ್ವಲ್ಪ ಫೈನಾನ್ಷಿಯಲಿ ನೀವೇ ಕೈಯನ್ನ ಟೈಟ್ ಮಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಏಪ್ರಿಲ್ ಮೇ ಸಂದರ್ಭದಲ್ಲಿ ಒಂದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮದುವೆ ಯೋಗಗಳು ಕೂಡ ಬರುವಂತಹ ಲಕ್ಷಣ ಇರುತ್ತೆ. ಇನ್ನು ದಾಂಪತ್ಯ ಹಾಗೂ ಪ್ರೀತಿ ಪ್ರೇಮದಲ್ಲಿರುವಂಥವರು ಸ್ವಲ್ಪ ತಾಳ್ಮೆಯನ್ನ ವಹಿಸ್ಕೋಬೇಕು. ನಿಮ್ಮ ಪಾರ್ಟ್ನರ್ ಜೊತೆ ಎಲ್ಲ ವಿಚಾರಗಳನ್ನ ಸರಿಯಾಗಿ ಮಾತಾಡಿ ಒಂದು ಬಗೆಹರಿಸ್ಕೊಳ್ಳಿ ಅಂತ ಒಂದು ಸಲಹೆಯನ್ನ ಕೊಡ್ತೇನೆ. ಇನ್ನು ಕೃಷಿಕರಿಗೆ, ಚಿತ್ರೋದ್ಯಮದಲ್ಲಿರುವಂತವರಿಗೆ, ಉದ್ಯಮಿಗಳಿಗೆ ಈ ವರ್ಷ ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾಗಿರ್ತಕ್ಕಂತಹ ವರ್ಷ ಅಂತ ಹೇಳ್ತೇನೆ. ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಈ ವರ್ಷ ಈ ಒಂದು ಮಿಥುನ ರಾಶಿಯವರು ಎದುರಿಸಬಹುದು. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ವ್ಯಾಯಾಮ ಇದ್ರ ಕಡೆ ಸ್ವಲ್ಪ ಫೋಕಸ್ ಅನ್ನೋದನ್ನ ಜಾಸ್ತಿ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಫೈನಾನ್ಸ್ ಸ್ವಲ್ಪ ಇನ್ಸ್ಟೆಬಿಲಿಟಿ ಇರೋದ್ರಿಂದ ಎಷ್ಟು ಬೇಕು ಯಾವುದು ಬೇಕು ಅದಕ್ಕೆ ಮಾತ್ರ ಖರ್ಚು ಮಾಡ್ಕೊಳ್ಳಿ. ಆದಷ್ಟು ಮಹಾವಿಷ್ಣುವಿನ ಆರಾಧನೆಯನ್ನ ಈ ವರ್ಷ ಮಾಡ್ಕೊಳ್ಳಿ ಹಾಗೂ ರಾಮರಕ್ಷಾ ಸ್ತೋತ್ರದ ಜಪವನ್ನ ಮಾಡ್ಕೊಳ್ಳೋದು ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಶುಭವನ್ನ ತಂದುಕೊಡುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ವಿಶೇಷ ಧನ ಆಕರ್ಷಣಾ ಬ್ರೇಸ್ಲೆಟ್ ಅನ್ನ ಎಲ್ಲರೂ ಹಾಕೊಳ್ಳಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.